ಹೋಗ್ತಾ ಇದ್ದೆ ಈ ಥರ ಆಕ್ಸಿಡೆಂಟ್ ಆಗಿದೆ ನನಗೆ. ಆಕ್ಸಿಡೆಂಟ್ ಕಾರಣ ಮೈಕಿನ ಗುಂಡಿಗಳು ಅವರೇ ಕಾರಣ ಅಂತೇಳಿ ದೂರು ಕೊಡ್ತಿಲ್ಲ. ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಂಕ್ವೈರಿ ಮಾಡ್ತಾರೆ, ನನ್ನ ಜೊತೆಗೆ ಇರಲಿಗೂ ಮಾಡ್ತಾರೆ, ಆಡಳಿತ ನಿರ್ಮಾಣದವರಿಗೂ ಮಾಡ್ತಾರೆ, ಅಲ್ಲ ನನಗೆ ಸ್ಥಳೀಯ ಉಪದೇಶಿದ್ರು ಅವರಿಗೂ ಕೇಳ್ತಾರೆ. ಎಲ್ಲರೂ ಹೇಳ್ತಾರೆ ಆ ಗುಂಡಿಯಲ್ಲಿ ಕೆಸರಿತ್ತು, ಕೆಸರು ಗಾಡಿ ಸ್ಪೀಡ್ ಆಯಿತು ಬಿತ್ತು ಅಂತ ಹೇಳ್ತಾರೆ. ಆದರೂ ಪೊಲೀಸರು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಬಿದ್ದಿರೋದಕ್ಕೆ ನೀವೇ ಕಾರಣ, ಮೈಸೂರು ನೀರು ಹಾಕಿದ್ದಕ್ಕೆ ಮೈಸೂರು ಹಾಳು ಮಾಡಿದ್ದಕ್ಕೆ ಸಾಕ್ಷಿ ಪುರಾವೆ ಇಲ್ಲ ಅಂತೇಳಿ ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ, ಕೇಸ್ ಕ್ಲೋಸ್ ಮಾಡ್ತಾರೆ. ಆಮೇಲೆ ನಾನು SP ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿದ್ದೀನಿ. ಈಗ ನಾವು ಕೇಳಿದಿಷ್ಟೇ, ಸರ್ಕಾರಿ ಸ್ವತ್ತುಗಳನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಲಿಂದ ಅನಾಹುತ ಆದರೆ ಯಾರು ಅದಕ್ಕೆ ದುರುಪಯೋಗ ಪಡಿಸ್ಕೊಂಡು ಹಾಳಾಗಿರುತ್ತೋ ಅವರೇ ಜವಾಬ್ದಾರಿ ಅದಕ್ಕೆ. ಜನ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಗುಂಡಿಯಲ್ಲಿ ಬಿದ್ದುಬಿಟ್ರೆ, ರಸ್ತೆಯಲ್ಲಿ ಗುಂಡಿಯಲ್ಲಿ ಬಿದ್ದರೆ ನಮ್ಮ ಗ್ರಾಚಾರ ಅಂತ ಹೇಳ್ತಾರೆ. ಗ್ರಾಚಾರ ಅಲ್ಲ, ಅದು ಅಧಿಕಾರಿಗಳ ನಿರ್ಲಕ್ಷ್ಯತನ. ಈಗ ಪೊಲೀಸ್ನವರು ಸರ್ಕಾರ ಪರ ಕೆಲಸ ಮಾಡಬೇಕು, ಸಾರ್ವಜನಿಕ ಪರ ಕೆಲಸ ಮಾಡಬೇಕು. ಅದು ಏನಾಗಿದೆ ಅಂತ ಹೇಳಿದ್ರೆ ಮೈಂದಿ ಪರ ಕೆಲಸ ಮಾಡ್ತಾ ಇದ್ದಾರೆ ಅವರು. ಏನಕ್ಕೆ ಅಲ್ಲಿ ಸಮಥಿಂಗ್ ಬರ್ತಿರ್ಬೋದು ಅವರಿಗೆ, ನಮ್ಮ ಸಾಕಾಗ್ತಿಲ್ಲ ಅವರಿಗೆ, ಮೈಂದಿನ ದಬಾ ದುಡ್ಡು ಬರ್ತಾವಲ್ಲ, ಆ ಕಾರಣಕ್ಕೆ ನನ್ನನ್ನೇ ಅವರು 15 ದಿನ ಮಾಡ್ತಿದ್ದಾರೆ. ಕಾಲ್ ಮುರಿದಾಗಿದೆ, 10 ದಿನ ಸ್ಟೇಷನ್ಗೆ ಬಂದಿದ್ದೀನಿ, ಆದರೂ ಕೇಸ್ ಮಾಡಿಲ್ಲ, FIR ಮಾಡಿಲ್ಲ. ಇದಕ್ಕೆ ಕಾರಣ ಏನು? ಈಗ ಹಾಗಾಗಿ ನಾನೇನು ಮಾಡ್ತೀನಿ ಅಂದ್ರೆ, ಈಗ ನೆಕ್ಸ್ಟು ಮೈನ್, ಪೊಲೀಸ್ ಹಾಗೂ PWD ಇವು 3 ವಿರುದ್ಧನೂ ಕೋರ್ಟಲ್ಲಿ ಕಾನೂನು ಸಮರ ಮಾಡ್ತೀನಿ. ನಮ್ಮ ಸಂಘಟನೆ ಮೂಲಕ ರಸ್ತೆ ತಡೆ ಮಾಡಿ, ರಸ್ತೆಯಲ್ಲಿ ಉರುಳು ಸೇವನೆ ಮಾಡ್ತೀನಿ, ರಸ್ತೆಯಲ್ಲಿ ಗಿಡ ನೆಟ್ಬಿಟ್ಟು ಭತ್ತ ನೆಟ್ಬಿಟ್ಟು ನಾಟಿ ಮಾಡ್ತೀನಿ. ಅಷ್ಟು ರೋಡ್ ಖರಾಬ್ ಆಗಿದೆ ವಿಜಯಪಳ್ಳಿ. ಸಾವಿರಾರು ಜನ ದಿನಕ್ಕೆ ಬೀಳ್ತಾರೆ, ಭಾಳ ಅನಾಹುತ ಆಗ್ತದೆ. ಇದ್ರ ಬಗ್ಗೆ ಯಾರಿಗೂ ಗಮನ ಹರಿಸ್ತಾ ಇಲ್ಲ. ಎಲ್ರಿಗೂ ಏನಪ್ಪ ಅಂದರೆ ದುಡ್ಡಷ್ಟೇ, ದುಡ್ಡೇ ಮುಖ್ಯ. ಈಗ ನಾನು ಮುಂದಿನ ಹೋರಾಟ ಕೋರ್ಟ್ ಮೂಲಕ ಮತ್ತು ಕಾನೂನು ಮೂಲಕ, ಪೊಲೀಸ್, ಮೈನ್ಸ್, PWD 3 ವಿರುದ್ಧ. ಎಲ್ಲೇ ತನಕ ಅಂತ ಹೇಳಿದ್ರೆ, ಎಲ್ಲೇ ತನಕ ರಸ್ತೆ ರೆಡಿ ಆಗಲ್ವೋ ಅಲ್ಲೇ ತನಕ ನಾನು ಹೋರಾಟ ಮುಂದುವರಿಸ್ತೀನಿ. ಈ ಸಂಬಂಧಪಟ್ಟ ದಾಖಲೆಗಳು ಪೂರ್ತಿ ನಮ್ಮ ಹತ್ರ ಇದಾವೆ ಸರ್. ಯಾವುದೇ ಗಂಡನಿಗೆ ಇಲ್ಲೇ ಇಲ್ಲ. ಬಸ್ ಕೊಡ್ತೀವಿ ಅಂತ ಹೇಳೋರು ಮಾರ್ಚಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ ಬೇಕಾದ್ರೆ ಬಸ್ ಕೊಡ್ತೀವಿ, ಆಯ್ತಾ? ಯಾರಿಗೇನು ತೊಂದರೆ ಆಗುತ್ತೆ ಪೂರ್ತಿ ಗೊತ್ತಿಲ್ಲ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ತದೆ. ಏನಂತಂದ್ರೆ ಏನು ಕೊಟ್ಟಿದ್ದಾರೆ ಇದು ಆಗ್ಬೇಕು, ಇಲ್ಲಾಂದ್ರೆ ಇಲ್ಲಿ ಪಂಚಬಲ್. ನಾನು ಅದನ್ನ ಅರ್ಥ ನಾನು ಯಾಕೆ ಅಂದ್ರೆ ಕೂಡ ಬಲು ಸುಲಭ ಒಳ್ಳೇದು ಮಾಡಕ್ಕಾಗೋದಿಲ್ಲ. ಅದರಿಂದ ಹುಡುಗರೆಲ್ಲ ಪಾಪ ಕಷ್ಟಪಟ್ಟು ನಮ್ಮ ವೃತ್ತಿಗೆ ಅಧ್ಯಕ್ಷ ಇವರು, ಇವರೆಲ್ಲ ನಮ್ಮ ಯೂತ್ ಅಧ್ಯಕ್ಷರು, ವಿದ್ಯಾರ್ಥಿಗಳು, ಅವರೆಲ್ಲ ಸ್ಟ್ರಾಂಗ್ ಇಂಜಿನಿಯರ್. ಅವರು ಇಂಜಿನಿಯರ್ಗಳವರು ಹಿಂಗೆ ಓದ್ತವ್ರೆ. ಯಾವ ವಿದ್ಯಾರ್ಥಿಗೂ ತೊಂದರೆ ಆಗದಂಗೆ ಬಸ್ಗಳು ಗೊತ್ತಾಯ್ತಾ? ಇಲ್ಲ ನಾಳೆಯಿಂದ ಆದ್ರೆ ತೊಂದರೆ ಆಗುತ್ತೆ ನಿನಗೆ. ಬಿಡ್ರಿ ನಾಡಿದ ಇವತ್ತೇ ಬಿಡ್ರಿ ನಾಳೆ ಎಕ್ಸಾಮ್ ಶುರು ಆಗ್ತದೆ. ಡಿಸಿಗೆ ಅವನು ನಮ್ಮ ಹುಡುಗರ ಶಿಕ್ಷಕ. ಈಗ ಇಲ್ಲೆಲ್ಲ ಹುಡುಗರು ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡಿ ಬಸ್ ನಿಲ್ಸಿ ಹಾಕಿದ್ರೆ ಒಂದು 10 ಬಸ್ ಕೊಡ್ರಿ ಎಕ್ಸ್ಟ್ರಾ. ಅದು ಬರೋದು ಮಾತಿ ಕೊಡ್ತಿದ್ದೇನೆ ನಿಮ್ಮ ಮಿನಿಸ್ಟ್ರು. ಈಗ ಅರ್ಜೆಂಟ್ ಒಂದು 5 ಬಸ್ ಕಳಿಸ್ರಿ. ನಾಳೆಯಿಂದ ಪ್ರಿಪರೇಟರಿ ಎಕ್ಸಾಮ್ ಇದೆ ಮಕ್ಕಳಿಗೆ. ಆತ ಒಂದು 5 ಕೊಡ್ರಿ ಮಿನಿಮಮ್. ಪ್ಲೀಸ್ ಮಾಡಿ, ಸ್ಟೂಡೆಂಟ್ ತೊಂದರೆ ಆಗ್ಬಾರ್ದು.